ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಶೇಷ ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಡಿಸೆಂಬರ್ 26, 27, 28, 29 ಈ 5 ದಿನಗಳಲ್ಲಿ ನಡೆಯಲಿರುವ ಅಚ್ಚರಿಯ ಸಂಗತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಈ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಒಂದು ಮಹತ್ವದ ತಿರುವು ಬರುತ್ತೆ. ವಿಶೇಷವಾಗಿ ಒಬ್ಬ ಸ್ತ್ರೀ ಕಾರಣವಾಗಿ ನಿಮ್ಮ ಬದುಕಿನ ದಿಕ್ಕೇ ಬದಲಾಗುವ ಸಾಧ್ಯತೆ ಇದೆ. ಆಕೆ ಯಾರು, ನಿಮ್ಮ ಜೀವನದಲ್ಲಿ ಏಕೆ ಪ್ರವೇಶ ಮಾಡ್ತಾ ಇದ್ದಾಳೆ, ನಿಮಗೆ ಒಳಿತು ಮಾಡ್ತಾಳೋ ಅಥವಾ ಯಾವುದಾದ್ರೂ ಸಂದೇಶವನ್ನು ತಂದು ಕೊಡ್ತಾಳೋ ಎಂಬುದು ತಿಳಿಬೇಕಂದ್ರೆ ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡಬೇಕು ಕೊನೆಯವರೆಗೂ ನೋಡಿ. ಏಕೆಂದರೆ ಇಲ್ಲಿ ಹೇಳುವ ವಿಷಯಗಳು ಸಾಮಾನ್ಯ ವಿಷಯಗಳಲ್ಲ, ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ ಸೂಚನೆಗಳು. ಸಿಂಹರಾಶಿಯವರು ಸಹಜವಾಗಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣ ಹೊಂದಿರುವವರು. ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಿಂಹದಂತೆ ನಿಂತು ಎದುರಿಸುವ ಸ್ವಭಾವ ನಿಮ್ಮದು. ನಿಮ್ಮ ಕಣ್ಣುಗಳಲ್ಲಿ ಒಂದು ವಿಶಿಷ್ಟ ತೇಜಸ್ಸು ಇರುತ್ತೆ. ನೀವು ಮಾತನಾಡದೇ ಇದ್ದರೂ ನಿಮ್ಮ ನಡವಳಿಕೆ, ನಿಮ್ಮ ದೃಷ್ಟಿ ಎದುರಾಳಿಗೆ ನಿಮ್ಮ ಶಕ್ತಿಯನ್ನು ತಿಳಿಸುತ್ತೆ. ಇದುವರೆಗೂ ಜೀವನದಲ್ಲಿ ಅನೇಕ ಕಷ್ಟ, ನೋವು, ನಷ್ಟಗಳನ್ನು ಅನುಭವಿಸಿದರೂ ಕೂಡ ನಿಮ್ಮ ಮನಸ್ಸು ಕುಗ್ಗಿಸಿಕೊಳ್ಳದೆ ಮುಂದೆ ಬಂದಿದ್ದೀರಿ. ಕುಟುಂಬದ ಹೊಣೆಗಾರಿಕೆಗಳು ನಿಮ್ಮ ಮೇಲೆ ಹೆಚ್ಚು ಇರುವ ಕಾರಣ ನೀವು ನಿಮ್ಮ ಸುಖಕ್ಕಿಂತ ಕುಟುಂಬದ ಸುಖವನ್ನೇ ಮೊದಲಿಗೆ ಇಡ್ತೀರಿ. ಅದಕ್ಕಾಗಿಯೇ ನೀವು ಎಷ್ಟು ಕಷ್ಟಪಡುತ್ತಿದ್ದರೂ ಸಹಿಸಿಕೊಳ್ತಾ ಇರ್ತೀರಿ. ಆದರೆ ಈ 5 ದಿನಗಳಲ್ಲಿ ಕಾಲ ನಿಮ್ಮ ಕಡೆ ತಿರುಗ್ತಾ ಇದೆ. ಸೂರ್ಯನ ಅನುಗ್ರಹ ಸಿಂಹರಾಶಿಯವರ ಮೇಲೆ ವಿಶೇಷವಾಗಿ ಬೀಳ್ತಾ ಇದೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಲಾಭ ಅನ್ನೋದು ಕಾಣಿಸುತ್ತೆ. ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತೆ. ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಚುರುಕಾಗುತ್ತೆ. ನೀವು ನಿರೀಕ್ಷಿಸದ ಶುಭ ವಾರ್ತೆಗಳು ನಿಮ್ಮ ಕಿವಿಗೆ ಬೀಳುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಶತ್ರುಗಳು ಶಾಂತವಾಗ್ತಾರೆ. ಸಿಂಹರಾಶಿಯವರು ಸಹಜವಾಗಿ ಆಕರ್ಷಕ ವ್ಯಕ್ತಿತ್ವ ಹೊಂದಿರ್ತಾರೆ. ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ನಡೆ ಎಲ್ಲವೂ ಜನರನ್ನು ನಿಮ್ಮತ್ತ ಸೆಳೆಯುತ್ತೆ. ನೀವು ಯಾರಿಗೂ ಮೋಸ ಮಾಡುವವರಲ್ಲ. ಆದರೆ ನಿಮ್ಮ ಸೌಮ್ಯ ಸ್ವಭಾವವನ್ನು ದುರುಪಯೋಗಪಡಿಸಿಕೊಂಡು ಕೆಲವರು ನಿಮಗೆ ಮೋಸ ಮಾಡುವ ಸಾಧ್ಯತೆ ಇರುತ್ತದೆ. ಆದರೂ ದೈವಭಕ್ತಿ ಮತ್ತು ದೈವಭಕ್ತಿ ನಿಮ್ಮೊಂದಿಗೆ ಇರೋದರಿಂದ ಯಾರೂ ನಿಮ್ಮನ್ನು ಹೆಚ್ಚು ದಿನ ಕಾಡಲು ಸಾಧ್ಯವಿಲ್ಲ. ಈ 5 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಆ ಸ್ತ್ರೀ ಸಾಮಾನ್ಯ ವ್ಯಕ್ತಿಯಲ್ಲ. ಅದು ತಾಯಿ ದುರ್ಗೆಯ ಶಕ್ತಿ ರೂಪವಾಗಿರಬಹುದು. ಅವಳ ರೂಪದಲ್ಲಿ, ಮಾತಿನಲ್ಲಿ ಅಥವಾ ಘಟನೆಯ ರೂಪದಲ್ಲಿ ದೇವಿಯ ಕೃಪೆ ನಿಮಗೆ ಲಭಿಸುತ್ತೆ. ಆಕೆಯ ಕಾರಣದಿಂದ ನಿಮ್ಮ ಮನೆಗೆ ಶಾಂತಿ, ಧನ, ಸುಖ ಎಲ್ಲವೂ ಪ್ರವೇಶಿಸುತ್ತದೆ. ನೀವು ಸಾಧ್ಯವಾದರೆ ಈ ದಿನಗಳಲ್ಲಿ ಮನಸಾರೆ ಪ್ರಾರ್ಥಿಸಿ. ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ. ಹಾಗೆ ಮಾಡಲು ಸಾಧ್ಯವಿಲ್ಲದೆ ಇರುವವರು ಮನೆಯಲ್ಲಿ ಕುಳಿತು ದೇವಿಯನ್ನು ಸ್ಮರಿಸಿ. ನಿಮ್ಮ ಸಂಕಲ್ಪ ಶುದ್ಧವಾಗಿದ್ದರೆ ದೇವಿಯ ಅನುಗ್ರಹ ಖಂಡಿತ ಲಭಿಸುತ್ತೆ. ಇನ್ನು ನೀವು ಅಂದ್ಕೊಂಡಿರದೇ ಇರುವ ಧನಲಾಭ, ಬಾಕಿ ಹಣ ವಾಪಸ್ ಬರೋದು, ಸಾಲದ ಒತ್ತಡ ಕಡಿಮೆಯಾಗೋದು, ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಲಾಭ ಇವೆಲ್ಲವೂ ಸಂಭವಿಸಬಹುದು. ಆದರೆ ಈ 5 ದಿನಗಳಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯವಾಗಿರುತ್ತೆ. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ. ಯಾರಿಗೂ ಹಣವನ್ನು ಸಾಲವಾಗಿ ಕೊಡೋದಕ್ಕೆ ಹೋಗಬೇಡಿ. ಹಾಗೆಯೇ ಸಾಲವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಎಂ ಅಥವಾ ಎಸ್ ಅಕ್ಷರದಿಂದ ಹೆಸರು ಆರಂಭವಾಗುವ ಕೆಲವರ ಬಳಿ ಎಚ್ಚರದಿಂದ ಇರಿ. ಎಲ್ಲರೂ ಅಲ್ಲ, ಆದರೆ ಕೆಲವರಿಂದ ತಪ್ಪು ಅರ್ಥ, ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತೆ. ದಾಂಪತ್ಯ ಜೀವನದಲ್ಲಿರುವವರು ಈ ದಿನಗಳಲ್ಲಿ ತಮ್ಮ ಜೀವನ ಸಂಗಾತಿಯೊಂದಿಗೆ ಶಾಂತವಾಗಿ ಪ್ರೀತಿಯಿಂದ ಮಾತನಾಡಿ. ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಇದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಶುಭ ವಾರ್ತೆಗಳು ಕೇಳಿಸುತ್ತೆ. ಓದು, ಉದ್ಯೋಗ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಿಗುತ್ತೆ. ಪ್ರಯಾಣ ಮಾಡುವವರು ಜಾಗ್ರತೆಯಿಂದ ಇರಿ. ಹೊಸ ಕೆಲಸ ಆರಂಭಿಸಲು ಶುಕ್ರವಾರ ಅಥವಾ ಭಾನುವಾರ ಅತ್ಯುತ್ತಮ. ಈ ದಿನಗಳಲ್ಲಿ ನೀಲಿ ಬಣ್ಣದ ಬಟ್ಟೆಗಳನ್ನು ತಪ್ಪಿಸಿ. ಕೆಂಪು, ಹಸಿರು, ಹಳದಿ, ಬಿಳಿ ಬಣ್ಣಗಳು ನಿಮಗೆ ಶುಭ ಫಲವನ್ನು ತಂದುಕೊಡುತ್ತೆ. 2, 5 ಮತ್ತು 9 ನಿಮ್ಮ ಅದೃಷ್ಟ ಸಂಖ್ಯೆಗಳು. ಸಾಧ್ಯವಾದರೆ ಈ 5 ದಿನಗಳಲ್ಲಿ ಹೆಣ್ಮಕ್ಕಳಿಗೆ ಅಥವಾ ಪ್ರಾಣಿಗಳಿಗೆ ಆಹಾರವನ್ನು ದಾನ ಮಾಡಿ. ಇದು ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತೆ.
ಸಿಂಹರಾಶಿಯವರು ನೆನಪಿಟ್ಕೊಳ್ಬೇಕಾದ ಒಂದು ಮುಖ್ಯ ವಿಷಯ ಏನು ಅಂತಂದರೆ, ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯಕ್ಕೆ ಆರಂಭವಾಗುತ್ತೆ. ನೀವು ಧೈರ್ಯದಿಂದ ಶಾಂತ ಮನಸ್ಸಿನಿಂದ ಮುಂದುವರೆದರೆ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ. ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಬದಲಾವಣೆಗಳು ನಿಮಗೆ ಮುಂದೆ ಸಂತೋಷ, ಸ್ಥಿರತೆ ಮತ್ತು ಯಶಸ್ಸನ್ನು ಖಂಡಿತ ತರುತ್ತೆ. ನಿಮ್ಮದು ಸಿಂಹರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ಕುಲದೇವರು ಯಾರು ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.